ಹಲೋ ನಮಸ್ಕಾರ, ವೆಲ್ಕಮ್ ಟು ಆಕಾಶ ಶೈನ್ಸ್. ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೊರಟಾಗ ನಮ್ಮ ಮನೇಲಿ ನಮ್ಮ ಹಿರಿಯರು, ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ಲೆಕ್ಚರರ್ಸು ಯಾರೇ ಆಗಲಿ ಅವರೆಲ್ಲ ನಮಗೇನಂತ ವಿಶ್ ಮಾಡ್ತಾರೆ ಹೇಳಿ? ಧೈರ್ಯವಾಗಿರು, ಆತ್ಮವಿಶ್ವಾಸದಿಂದ ಇರು, ನೀನು ಮಾಡೋ ಕೆಲಸ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಹೌದಲ್ವಾ? ಇದು ನಿಜ ಕೂಡ. ಧೈರ್ಯಂ ಸರ್ವತ್ರ ಸಾಧನಂ. ನಾವು ಕಾನ್ಫಿಡೆಂಟಾಗಿ ಮುನ್ನುಗ್ಗಿದ್ರೆ ಖಂಡಿತ ಏನು ಬೇಕಾದರೂ ಸಾಧಿಸ್ಬೋದು. ಆದರೆ ಈ ಕಾನ್ಫಿಡೆನ್ಸ್, ಈ ಧೈರ್ಯ ಬರೋದಕ್ಕೆ ಮೂಲ ಕಾರಣ ಏನು, ಅಥವಾ ಇದೆರಡೂ ನಮ್ಮ ಜೊತೆಗೂಡಬೇಕಂದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ಕೆಲವೊಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ. ಈಗ ನಾವು ಚಿಕ್ಕ ವಯಸ್ಸಿನಲ್ಲಿ ಬೈಸೈಕಲ್ ಕಲ್ತಿದ್ದು ಹೇಗೆ ಹೇಳಿ? ಒಂದಿನ ಸೈಕಲ್ ಮೇಲೆ ಕೂತ್ಕೊಂಡು ಹಾಗೆ ತುಳ್ಕೊಂಡು ಹೋಗ್ಬಿಟ್ವಾ? ಇಲ್ಲ ತಾನೇ. ನಮ್ಮ ಅಕ್ಕನೋ, ಅಣ್ಣನೋ, ಅಪ್ಪನೋ, ಅಮ್ಮನೋ, ಫ್ರೆಂಡೋ ಯಾರೋ ಒಬ್ಬರು ಸ್ಟಾರ್ಟಿಂಗಲ್ಲಿ ಜೊತೆ ಇರ್ತಾರೆ. ಆಮೇಲೆ ದಿನ ದಿನ ಸೈಕಲ್ನ ರೋಡ್ ಮೇಲೆ ತೊಗೊಂಡು ಬಂದು ನಾವು ತುಳಿತಾ ಬಿದ್ದು ಎದ್ದು ಎಲ್ಲೋ ಡಿಕ್ಕಿ ಹೊಡೆದು ಯಾರ ಹತ್ರನೋ ಬೈಸ್ಕೊಂಡು ಏನೋ ಮಾಡಿ ಕೊನೆಗೆ ಸಖತ್ತಾಗಿ ಓಡಿಸೋದು ಕಲ್ತ್ಕೊಂಡಿದ್ದೀವಿ. ಹೌದಲ್ವಾ? ಈಗ ಬೆಂಗಳೂರಂಥ ಟ್ರಾಫಿಕ್ ಇರೋ ರೋಡ್ನಲ್ಲಿ ನಾವು ಕಾರ್ ಓಡಿಸ್ಬೇಕಂದ್ರೆ ಸುಮ್ಮನೆ ಅಲ್ಲ, ಫಸ್ಟು ಕಾರ್ ಡ್ರೈವ್ ಹೇಗೆ ಮಾಡೋದು ಅನ್ನೋದು ಕಲ್ತ್ಕೊಂಡಿರಬೇಕು. ಆಮೇಲೆ ತುಂಬ ಜನ ಇರೋ, ತುಂಬ ಟ್ರಾಫಿಕ್ ಇರೋ ರೋಡ್ಗಳಲ್ಲಿ ಅದನ್ನು ತಗೊಂಡು ಬಂದು ನಮ್ಮ ಜೊತೆ ಯಾರನ್ನಾರು ಕೂಡಿಸ್ಕೊಂಡು ನಾವು ಸ್ವಲ್ಪ ನಿಧಾನಕ್ಕೆ ಓಡಿಸೋ ಪ್ರಯತ್ನ ಮಾಡಬೇಕು, ಓಡಿಸ್ಬೇಕು. ಯಾರಿಲ್ಲ ಅಂದರೂ ಕಾರ್ ಡ್ರೈವಿಂಗ್ ಬಂದಿರುತ್ತಲ್ವ, ನಮಗೆ ಕಲ್ತಿರ್ತೀವಲ್ವ, ನಾವು ಅದನ್ನು ತಗೊಂಡು ಸ್ಲೋ ಆಗಿ ಫಸ್ಟು ಯಾರು ಇಲ್ಲದೆ ಇರೋ ಕಡೆ ಓಡಿಸ್ಬೇಕು, ಆಮೇಲೆ ಫುಲ್ ಟ್ರಾಫಿಕ್ ಇರೋ ಜಾಗದಲ್ಲಿ, ಫುಲ್ ಜನ ಇರೋ ಜಾಗದಲ್ಲಿ ಓಡಿಸ್ಬೇಕು. ಹೀಗೆ ದಿನನಿತ್ಯ ಮಾಡ್ತಾ ಕಾರ್ ಡ್ರೈವಿಂಗು ಇಂಥ ರೋಡ್ಗಳಲ್ಲಿ ಒಂದಿನ ಎಲ್ಲ ರೋಡ್ಗಳಲ್ಲೂ ಓಡಿಸೋ ಸಾಮರ್ಥ್ಯ ನಮಗೆ ಬರುತ್ತೆ. ಹೌದಲ್ವಾ? ಈಗ ಮನೇಲಿ ಯಾರು ಎಕ್ಸಾಮ್ ಬರೀತಾ ಇರೋ ಮಕ್ಕಳಿದ್ರೆ, ಅಂದರೆ ಓದ್ತಾ ಇರೋ ಮಕ್ಕಳಿದ್ರೆ, ಫಾರ್ ಎಕ್ಸಾಂಪಲ್ PUC ಬರಿತಾ ಇರೋ ಮಕ್ಕಳಿದ್ರೆ, ಅವರು ಒಂದೇ ದಿನ ಫೈನಲ್ ಎಕ್ಸಾಮ್ಗೆ ಅಪಿಯರ್ ಆಗೋಕ್ಕಾಗಲ್ಲ ಅಲ್ವಾ? ದಿನನಿತ್ಯ ಓದಬೇಕು, ವರ್ಷ ಪೂರ್ತಿ ಚೆನ್ನಾಗಿ ಓದಿ ಸಿಲೆಬಸ್ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡು ಹಾರ್ಡ್ ವರ್ಕ್ ಮಾಡಿದ್ರೆ ಫೈನಲ್ ಎಕ್ಸಾಮಲ್ಲಿ ಅವರು ಒಳ್ಳೆ ಮಾರ್ಕ್ಸ್ ತಗೊಳಕ್ಕೆ ಸಾಧ್ಯ. ಒಂದಿನೂ ಓದ್ದಲೇ ಜಸ್ಟ್ ಲೈಕ್ ದಟ್ ಟೈಮ್ ವೇಸ್ಟ್ ಮಾಡಿಬಿಟ್ರೆ ಎಕ್ಸಾಮನ್ನು ಫೇಸ್ ಮಾಡೋ ಧೈರ್ಯನೂ ಬರಲ್ಲ, ಎಕ್ಸಾಮನ್ನು ಫೇಸ್ ಮಾಡೋ ಕಾನ್ಫಿಡೆನ್ಸು ಬರಲ್ಲ. ವರ್ಷ ಪೂರ್ತಿ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಮಾಡಿಕೊಂಡು ಸಿಲೆಬಸ್ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ, ಟ್ಯೂಷನ್ಸ್ ಬೇಕಂದರೆ ಟ್ಯೂಷನ್ಸ್ ತಗೊಂಡು, ಅಥವಾ ಹಾಗೆ ಓದೋಕ್ಕೆ ಸಾಧ್ಯ ಆದರೆ ಎಲ್ಲನೂ ಹಾಗೆ ಓದಿ ಚೆನ್ನಾಗಿ ಪ್ರಿಪೇರ್ ಆದರೆ ಮಾತ್ರ ಅವ್ರಿಗೆ ಕಾನ್ಫಿಡೆನ್ಸ್, ಧೈರ್ಯ ಫೈನಲ್ ಎಕ್ಸಾಮ್ ಫೇಸ್ ಮಾಡೋಕ್ಕೆ ಬರುತ್ತೆ. ಆಗ ಮಾತ್ರ ಅವರು ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟ್ ತೊಗೊಳೋಕ್ಕೆ ಸಾಧ್ಯ ಅಲ್ವಾ? ಈಗ ಇಷ್ಟೇ ಯಾಕೆ, ಈಗ ಗೃಹಿಣಿಯರು ಮನೆಯಲ್ಲಿ ದಿನನಿತ್ಯ ಅಡುಗೆ ಮಾಡ್ತಾರೆ. ಈಗ ನಾಳೆ ಬೆಳಗ್ಗೆ ಗಂಡನೋ ಮಗನೋ ತುಂಬ ಬೇಗ ಹೊರಟಿದ್ರೆ, ಅಂದರೆ ಒಂದು 7 ಗಂಟೆ 8 ಗಂಟೆಯಾಗಿ ಹೊರಡೋರು 5 ಗಂಟೆಗೆ ಮನೆ ಬಿಡ್ತೀವಿ, ಯಾವುದೋ ಪ್ರಾಜೆಕ್ಟ್ ಮೇಲೆ ಬೇರೆ ಊರಿಗೆ ಹೋಗಬೇಕು ಅಥವಾ ಇನ್ಯಾವುದೋ ಕೆಲಸಕ್ಕೆ ಹೋಗಬೇಕು, 5 ಗಂಟೆಗೆ ಮನೆ ಬಿಡ್ತೀವಿ ಅಂದಾಗ ಹೊರಗಡೆ ಊಟ ತಿನ್ನಲ್ಲ, ಬಾಕ್ಸೇ ಪ್ಯಾಕ್ ಮಾಡಿಕೊಡ್ಬೇಕು ಅಂದಾಗ ನಾವು ಹಿಂದಿನ ದಿನವೇ ನಾಳೆ ಏನು ತಿಂಡಿ ಮಾಡಬೇಕು, ಅದಕ್ಕೆ ಅಗತ್ಯವಾದ ಎಲ್ಲ ಸಾಮಾನುಗಳು ಮನೇಲಿದೆಯಾ ಅಂತ ಒಂದು ಪ್ಲ್ಯಾನಿಂಗು ತುಂಬ ಇಂಪಾರ್ಟೆಂಟ್ ಅಲ್ವಾ? ತಿಂಡಿ ಮಾಡೋದಕ್ಕೆ ನಾವು ಹಿಂದಿನ ದಿನವೇ ಪ್ರಿಪೇರ್ ಆಗಬೇಕಾಗತ್ತೆ. ಹೌದಲ್ವಾ? ಅಥವಾ ಈಗ ನೀವು ಕೆಲಸ ಹುಡುಕ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಇಂಜಿನಿಯರಿಂಗ್ ಮುಗಿದಿದೆ, ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ತುಂಬ ಕಡೆ ಇಂಟರ್ವ್ಯೂಸ್ ಕೊಡ್ತಾ ಇದ್ದೀರಾ. ಒಂದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಸೀನಿಯರ್ ಯಾರೋ ಫೋನ್ ಮಾಡಿ, ನೋಡಪ್ಪ ಈ ಕಂಪ್ನಿನಲ್ಲಿ 1 ವಾರದಿಂದ ಇಂಟರ್ವ್ಯೂ ಆಗ್ತಾ ಇದೆ, ಇವತ್ತು ಲಾಸ್ಟ್ ಡೇ ಅಂತೆ, ನನಗೀಗಲೇ ಗೊತ್ತಾಗಿದ್ದು, ನೀನು ಹೋಗಿ ಇಂಟರ್ವ್ಯೂ ಕೊಟ್ಟು ಬಾ ಅಂತ ಫೋನ್ ಮಾಡಿ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ನೀವು ಸರಿ ಹಾಗಾದರೆ ನನ್ನ ಫ್ರೆಂಡ್ಸ್ಗೂ ಹೇಳೋಣ ಅಂದ್ಬಿಟ್ಟು ಒಂದಿಬ್ರಿಗೆ ನೀವು ಫೋನ್ ಮಾಡಿ, ಹೀಗೆ ಈ ಕಂಪ್ನಿನಲ್ಲಿ ಇಂಟರ್ವ್ಯೂಸ್ ನಡೀತಾ ಇದೆಯಂತೆ, ನಾನು ಈಗಲೇ ಹೊರಟಿದ್ದೀನಿ, ಬರೋದಾದರೆ ನೀವು ಬನ್ನಿ ಅಂತ ಹೇಳ್ತೀರಾ. ನೀವು ಹೋಗಿ ಇಂಟರ್ವ್ಯೂ ಕೊಟ್ಟು ಬಂದುಬಿಡ್ತೀರಾ. ನಿಮ್ಮ ಫ್ರೆಂಡು ಇಂಟರ್ವ್ಯೂ ಕೊಡ್ತಾರೆ, ಫೋನ್ ಮಾಡಿದಾಗ ಗೊತ್ತಾಗತ್ತೆ ಅವರು ಸ್ವಲ್ಪ ಲೇಟಾಗಿ ಹೋಗಿದ್ದ ನಿಮ್ಮ ಫ್ರೆಂಡ್ ಒಬ್ಬ ಮಧ್ಯಾಹ್ನದ ಮೇಲೆ ಹೋಗಿ ಇಂಟರ್ವ್ಯೂ ಕೊಟ್ಟು ಬಂದಿದ್ದಾನೆ ಅಂತ.
ಒಂದು ವಾರ ಆದಮೇಲೆ ನಿಮ್ಮ ಫ್ರೆಂಡಿಗೆ ಆ ಕಂಪ್ನಿ ಕಡೆಯಿಂದ ಕಾಲ್ ಬರುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಾ ನೆಕ್ಸ್ಟ್ ರೌಂಡ್ಗೆ ಅಂತ. ಆದರೆ ನೀವು ಸೆಲೆಕ್ಟ್ ಆಗಿರಲ್ಲ, ನಿಮ್ಗೆ ಯಾವುದೇ ಕಾಲ್ ಬರಲ್ಲ. ನೀವೆಲ್ಲರಿಗೂ ಏನಂತ ಹೇಳ್ತೀರಾ? ಅಯ್ಯೋ, ಅವನಿಗೆ ಕೆಲಸ ಇದೆ ಅಂತ ಹೇಳ್ದವನೇ ನಾನು, ಅವನಿಗೆ ಕೆಲಸ ಸಿಕ್ತು ನನಗೆ ಸಿಗಲಿಲ್ಲ ಅಂತ ಹೇಳ್ಕೊಂಡು ಬರ್ತೀರಾ. ಆದರೆ ನಿಮ್ಮ ಫ್ರೆಂಡ್ಗೆ ಕೆಲಸ ಸಿಗೋಕ್ಕೆ ಈ ಕಾರಣ ಇರುತ್ತಾ? ಖಂಡಿತ ಇರಲ್ಲ. ನಿಮಗೆ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಕಂಪ್ನಿಗೆ ಹೊರಟುಬಿಟ್ಟು ಅವ್ರು ಕೇಳೋ ಪ್ರಶ್ನೆಗೆ ಸಿಲೆಬಸ್ಸಲ್ಲಿರೋದೆಲ್ಲ ಆನ್ಸರ್ ಏನೋ ಮಾಡಿದ್ರಿ, ಆದರೆ ಅವರು ಕಂಪ್ನಿ ರಿಲೇಟೆಡ್ ಕೇಳಿರೋ ಅಂಥ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇರಲಿಲ್ಲ, ಹೌದಲ್ವಾ? ಅದೇ ನಿಮ್ಮ ಫ್ರೆಂಡು ಯಾವ ಕಂಪ್ನಿನಲ್ಲಿ ಇಂಟರ್ವ್ಯೂ ಇದೆ ಅಂತ ತಿಳ್ಕೊಂಡು ಆ ಕಂಪ್ನಿ ಏನು ಮಾಡುತ್ತೆ, ಯಾವುದಕ್ಕೆ ಹೈರ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ನೋಡಿಕೊಂಡು ಅಲ್ಲಿ ಯಾರು ಪರಿಚಯ ಇದ್ದಾರಾ ಅಂತ ಚೆಕ್ ಮಾಡಿ, ಪರಿಚಯ ಇರೋರೊಬ್ರಿಗೆ ಫೋನ್ ಮಾಡಿ ಯಾಕೆ ಹೈರ್ ಮಾಡ್ತಾ ಇದ್ದಾರೆ, ಅವ್ರ ರಿಕ್ವೈರ್ಮೆಂಟ್ಸ್ ಏನು ಅಂತ ಎಲ್ಲ ಕೂಲಂಕುಷವಾಗಿ ತಿಳ್ಕೊಂಡು ಅದಕ್ಕೆ ತಕ್ಕನಾದ ಪ್ರಿಪ್ರೇಷನ್ ಮಾಡಿಕೊಂಡು ಕಂಪ್ನಿಗೆ ಹೋದ. ಅಲ್ಲಿ ಕಂಪ್ನಿ ರಿಲೇಟೆಡ್ ಕೇಳಿರೋ ಅಂಥ ಎಲ್ಲ ಪ್ರಶ್ನೆಗಳಿಗೂ ತುಂಬ ಚೆನ್ನಾಗಿ ಆನ್ಸರ್ ಮಾಡಿರೋ ಅಂಥ ಕಾರಣಕ್ಕಾಗಿ ಇಂಟರ್ವ್ಯೂಯರ್ಸ್ ಅವನ ಬಗ್ಗೆ ಇಂಪ್ರೆಸ್ ಆಗಿ ಅವನು ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆದ, ಹೌದಲ್ವಾ? ಪ್ರಿಪ್ರೇಷನ್ ಇಲ್ದಲೇ ಹೋದಂಥ ನೀವು ಆ ಜಾಬಿಗೆ ಸೆಲೆಕ್ಟ್ ಆಗಲಿಲ್ಲ, ಇದೇ ಸತ್ಯ. ಈ ಎಲ್ಲ ಉದಾಹರಣೆಗಳಲ್ಲಿ ನಮಗೇನು ತಿಳಿದು ಬರುತ್ತೆ? ನಮಗೆ ಧೈರ್ಯ ಬರಬೇಕು, ಯಾವುದಾದ್ರು ಕೆಲಸ ಚೆನ್ನಾಗಿ ಮಾಡಬೇಕು ಅನ್ನೋದಾದರೆ, ನಮಗೆ ಕಾನ್ಫಿಡೆನ್ಸ್ ಇರಬೇಕು ಒಂದು ಕೆಲಸ ಚೆನ್ನಾಗಿ ಮಾಡಬೇಕಾದ್ರೆ ಅನ್ನೋದಾದರೆ, ನಾವು ಚೆನ್ನಾಗಿ ತಯಾರಿ ಮಾಡ್ಕೊಂಡಿರಬೇಕು, ನಾವು ಚೆನ್ನಾಗಿ ಪ್ರಿಪೇರ್ ಆಗಿರಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಖಂಡಿತ ನಿಜ. ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ದ ಕೀ ಅನ್ನೋದು, ಅಂದರೆ ಅದು ಬೇಕೇ ಬೇಕು ಅನ್ನೋದು ನಿಜ. ಆದರೆ ಇವೆರಡು ಬರಬೇಕಂದ್ರೆ ನಮ್ಮ ಪ್ರಿಪರೇಷನ್ ತುಂಬಾ ಮುಖ್ಯ. ಇಂಗ್ಲೀಷ್ನಲ್ಲಿ ಒಂದು ಹೇಳ್ತಾರೆ, ಪ್ರಿಪರೇಷನ್ ಇಸ್ ದ ಕೀ ಟು ಸಕ್ಸಸ್. ಅಂದರೆ ಯಶಸ್ವಿ ಆಗೋದಕ್ಕೆ ನಮ್ಮ ತಯಾರಿನೇ ಮುಖ್ಯ ಕಾರಣ ಅಂತ. ಇದು ನಿಜ ಅಲ್ವಾ? ಏನೂ ತಯಾರಾಗದೆ ನಾವು ಎಕ್ಸಾಮ್ ಬರೆಯೋದಕ್ಕಾಗಲ್ಲ, ಇಂಟರ್ವ್ಯೂ ಫೇಸ್ ಮಾಡೋಕ್ಕಾಗಲ್ಲ, ಅಥವಾ ಯಾವುದೇ ಬಿಸ್ನೆಸ್ನ ಸಕ್ಸಸ್ಫುಲ್ ಮಾಡೋಕ್ಕಾಗಲ್ಲ. ನಮ್ಮ ತಯಾರಿ ಪ್ರಿಪರೇಷನ್ ತುಂಬಾ ಮುಖ್ಯ. ಏನಾದರೂ ಹೊಸ ಕೆಲಸ ಅಥವಾ ಸಾಧನೆ ಮಾಡಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು, ಅಥವಾ ಏನೋ ನಾರ್ಮಲ್ ಆಗಿರೋ ಕೆಲಸ ಮಾಡಬೇಕು ಅಂದರೆ ಪ್ರಿಪರೇಷನ್ ಮೊದಲನೇ ಹೆಜ್ಜೆ. ತಯಾರಾಗದೆ ನಿಮಗೆ ರಿಸಲ್ಟ್ಸ್, ಪಾಸಿಟಿವ್ ರಿಸಲ್ಟ್ಸ್, ಸಕ್ಸಸ್ ಖಂಡಿತ ಸಿಗೋದಿಲ್ಲ. ಹಾಗಾದರೆ ನೀವು ತಯಾರಾಗ್ತೀರಾ ತಾನೇ ನಿಮ್ಮೆಲ್ಲ ಕೆಲಸಗಳಿಗೆ? ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಿನ್ನೂ ಆಕಾಶ ಶೈನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ನೋಟಿಫಿಕೇಷನ್ ಬಟನ್ ಪ್ರೆಸ್ ಮಾಡಿದ್ದೀರಾ ಅನ್ಕೋತೀನಿ, ಏಕೆಂದರೆ ಹೊಸ ವಿಡಿಯೋ ರಿಲೀಸ್ ಆದಾಗ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಮತ್ತೆ ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಮಸ್ತೆ.